ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಬೆಳಕಾದ ರಕ್ಷಣೆ ನೀಡುವ, ಶಾಂತಿ ನೀಡುವ ಯೇಸು ರಕ್ತದ ಕುರಿತು, ದೇವರ ಪ್ರೀತಿಯ ಕುರಿತು, ದೇವರ ಕೃಪೆಯ ಕುರಿತು ಧ್ಯಾನಿಸೋಣ ಪ್ರಿಯರೇ. ಯೇಸು ರಕ್ತದೊಳಗೆ ಆಶ್ರಯ ಇದೆ ಪ್ರಿಯರೇ. ಅಂಶ ಯೇಸು ರಕ್ತದೊಳಗೆ ಆಶ್ರಯವಿದೆ ಎನ್ನುವ ಅಂಶವನ್ನು ಧ್ಯಾನಿಸುವ ಮೊದಲು ಪ್ರಿಯರೇ, ನಾವು ಪ್ರಾರ್ಥನೆ ಮಾಡಿ ದೇವರ ಪರಿಶುದ್ಧ ಆತ್ಮನ ಸಹಾಯ, ಶಕ್ತಿ, ಜ್ಞಾನ ಅರ್ಥ ಮಾಡಿಕೊಳ್ಳುವ ಬುದ್ಧಿ ವಿಕಾಸ ಕೃಪೆಯನ್ನು ಕೇಳಿಕೊಳ್ಳೋಣ ಪ್ರಿಯರೇ. ಈ ವಾಕ್ಯ ಭಾಗ ನಮ್ಮ ಹೃದಯದಲ್ಲಿ 100ಕ್ಕೆ 100 ಫಲ ಕೊಡುವಂತೆ, ದೇವರ ಚಿತ್ತ ನಮ್ಮಲ್ಲಿ ನೆರವೇರುವಂತೆ, ನೀವು ದೇವರ ಮಕ್ಕಳಾಗಿ ಈ ಲೋಕದಲ್ಲಿ ಬೆಳಕಾಗಿ ಉಪ್ಪಾಗಿ ಜೀವಿಸಲು ಸಹಾಯವಾಗಲಿ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ ಪ್ರಿಯರೇ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ 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 ದೇವ, ನಿಮ್ಮ ಪ್ರಿಯಕುಮಾರ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬರುತ್ತೇವೆ. ಯೇಸು ಕ್ರಿಸ್ತನೇ, ನೀವು ಸುರಿಸಿದ ರಕ್ತದಲ್ಲಿ ಆಶ್ರಯವಿದೆ. ಹೌದು ಪ್ರಿಯರೇ. ಪ್ರಭುವೇ, ಈ ಲೋಕದ ಸಮಸ್ತ ಮಾನವರ ಪಾಪ ಪರಿಹಾರಕ್ಕಾಗಿ ನೀವು ಲೋಕದ ಪಾಪಗಳನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿಯಾಗಿ ನಮ್ಮ ಪಾಪಗಳನ್ನು, ಲೋಕದ ಎಲ್ಲ ಮನುಷ್ಯರ ಪಾಪ ಶಾಪಗಳನ್ನು ಹೊತ್ತುಕೊಂಡು ಶಿಲುಬೆಯಲ್ಲಿ ರಕ್ತ ಸುರಿಸಿದ್ದೀರಿ. ಆ ಶಿಲುಬೆಯಲ್ಲಿ ಸುರಿಸಿದ ರಕ್ತದಲ್ಲಿ ನಮಗೆ ಆಶ್ರಯವಿದೆ. ಹೌದು ಪ್ರಭೆ, ನಿಮ್ಮ ಗಾಯಗಳಲ್ಲಿ ನಮಗೆ ಆಶ್ರಯವಿದೆ, ಸ್ವಸ್ಥತೆ ಇದೆ, ದೈಹಿಕ, ಮಾನಸಿಕ, ಆತ್ಮಿಕವಾಗಿ. ಹೀಗೆ ಮಾತನಾಡುವ ನಿಮ್ಮ ರಕ್ತದ ಒಳಗೆ ಗುಣಪಡಿಸುವ ನಿಮ್ಮ ಶಿಲುಬೆಯ ಕೈಯಲ್ಲಿ ಉಂಟಾದ ಗಾಯದ ಒಳಗೆ ನಮ್ಮನ್ನು ರಕ್ಷಿಸಿರೆಂದು ಯೇಸುವೆ, ನಿಮ್ಮ ರಕ್ತದಲ್ಲಿ ಆಶ್ರಯವಿದೆ ಎನ್ನುವ ಅಂಶದೊಳಗೆ ನಾವು ಧ್ಯಾನಿಸಲಿರುವ ಪ್ರತಿಯೊಂದು ಭಾಗಗಳನ್ನು ನೀವೇ ನಮ್ಮೊಂದಿಗಿದ್ದು, ನಮ್ಮ ಹೃದಯದೊಂದಿಗೆ, ಆತ್ಮದೊಂದಿಗೆ, ಬುದ್ಧಿಶಕ್ತಿಯೊಂದಿಗೆ, ಜೀವಿತದೊಂದಿಗೆ ಮಾತನಾಡಿ ಪರಿಶುದ್ಧಗೊಳಿಸಬೇಕೆಂದು, ವಿಶ್ವಾಸ ಸಮೃದ್ಧಿಯಾಗಿ ಹುಟ್ಟಿಸಬೇಕೆಂದು, ಪರಲೋಕದ ಮಾರ್ಗದಲ್ಲಿ ಸಮೃದ್ಧಿಯಾಗಿ ನಡೆಯುವಂತೆ, ದುಷ್ಟನೆಲ್ಲ ಅಗ್ನಿಬಾಣಗಳನ್ನು ಆರಿಸುವ ನಂಬಿಕೆ ನಮ್ಮಲ್ಲಿ ಹುಟ್ಟಿಸಬೇಕೆಂದು, ನಿರೀಕ್ಷೆಗೆ ಮೂಲನಾದ ದೇವರೇ, ಪ್ರೀತಿ ಸ್ವರೂಪನೇ, ಹೀಗೆ ಮಾಡಿ ಸೈತಾನನೆಲ್ಲ ಕಾರ್ಯಗಳನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ಅನುದಿನ ನಿತ್ಯವೂ ಜಜ್ಜಿ ಹಾಕುತ್ತಾ ಬರಬೇಕೆಂದು ನಜರೇತಿನ ದೇವಕುಮಾರ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯೇ. ಆತ್ಮಸ್ವರೂಪನೇ, ಪರಿಶುದ್ಧನೇ, ಇರುವಾತನೇ, ಸರ್ವಶಕ್ತನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರಿಯರೇ, ಯೇಸು ರಕ್ತದೊಳಗೆ ಆಶ್ರಯ ಇದೆ ಎನ್ನುವ ಒಂದು ಚಿಕ್ಕ ವಾಕ್ಯ ಭಾಗವನ್ನು ಧ್ಯಾನಿಸೋಣ ಪ್ರಿಯರೇ. ನಾವು ನೇರವಾಗಿ ವಾಕ್ಯ ಭಾಗದೊಳಗೆ ಪ್ರವೇಶಿಸುವುದಾದರೆ, ಪರಮಗೀತೆ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ದ ಬುಕ್ ಆಫ್ ಸಾಂಗ್ ಆಫ್ ಸಾಂಗ್ಸ್ ಚಾಪ್ಟರ್ 4 ವರ್ಸ್ 12th ವರ್ಡ್. ಇಲ್ಲಿ ಓದುವುದಾದರೆ, ನನ್ನ ಪ್ರಿಯಳು, ನನ್ನ ಮೊದಲ ಗೀತೆಯು ಅಗುಳಿ ಹಾಕಿದ ಉದ್ಯಾನವನ. ಅದು ಪ್ರಿಯರೇ, ಬೇಲಿಯೊಳಗಿನ ಬುಗ್ಗೆ ಮುಚ್ಚಿ ಮುದ್ರಿಸಿದ ಬಾವಿ ಆಗಿದ್ದಾಳೆ. ಏನು ಪ್ರಿಯರೇ, ಸೊಲೊಮೋನನು ಸಭೆ ಎನ್ನುವ ಮೊದಲ ಗೀತೆಯ ಕುರಿತು, ಅದು ಪ್ರಿಯರೇ, ಯೇಸುವನ್ನು ವಿಶ್ವಾಸದ ಪ್ರತಿಯೊಬ್ಬರು ಯೇಸುವಿನ ಸಭೆಯಾಗಿದ್ದಾರೆ ಮತ್ತು ನಾವೆಲ್ಲರೂ ಸಭೆ ಎಂಬ ತಾಯಿಯ ಮಕ್ಕಳು. ಯೇಸು ಮೊದಲಿಂಗನು. ಸಭೆ ಅಂದರೆ ವಿಶ್ವಾಸಿಯ ಗುಂಪು, ಸಭೆ ಪ್ರಿಯರೇ, ಮೊದಲ ಗೀತೆ. ಮೊದಲ ಗೀತೆಗೆ ಸೊಲೊಮೋನನು ಪ್ರವಾದನೆಯ ಮುಖಾಂತರ ಹೇಳ್ತಿದ್ದಾನೆ ಪ್ರಿಯರೇ, ಯೇಸು ಕ್ರಿಸ್ತನ ಮುಂದೆ ನಡೆಯುವ ಕಾರ್ಯಗಳ ಬಗ್ಗೆ, ಪರಲೋಕದ ಸೂಚನೆಯಾಗಿ ಮತ್ತು ಈ ಲೋಕದಲ್ಲಿರುವ ದೇವರ ರಾಜ್ಯಕ್ಕೆ ಸೂಚನೆಯಾಗಿರುವ ಪರಲೋಕದಲ್ಲಿ ಏನು ಬಿಚ್ಚುತ್ತೀಯೋ ಅದು ಭೂಲೋಕದಲ್ಲಿ ಬಿಚ್ಚಲಾಗುವುದು. ಭೂಲೋಕದಲ್ಲಿ ಏನು ಬಿಚ್ಚುತ್ತೀಯೋ ಪೇತ್ರನೇ, ಪರಲೋಕದಲ್ಲಿ ಬಿಚ್ಚಲಾಗುವುದು. ಪರಲೋಕದಲ್ಲಿ ನೀನೇನು ಬಂಧಿಸ್ತೀಯೋ ಭೂಲೋಕದಲ್ಲಿ, ಪರಲೋಕದಲ್ಲಿ ಬಂಧಿಸಲಾಗುವುದು, ಬಿಚ್ಚಲಾಗುವುದು. ಮತ್ತು ಪಾತಾಳಲೋಕದ ಶಕ್ತಿಯು ಸಭೆಯನ್ನು ಎಂದಿಗೂ ಜಯಿಸುವುದಿಲ್ಲ. ಆದರೆ ಯೇಸುವನ್ನು ವಿಶ್ವಾಸಿಸುವ ಗುಂಪನ್ನು, ಆ ಸಭೆಯನ್ನು ಜಯಿಸುವುದಿಲ್ಲ. ಕಾರಣ ಅದು ದೇವರ ಮೊದಲ ಗೀತೆಯಾಗಿದೆ ಪ್ರಿಯರೇ. ಅಗುಳು ಹಾಕಿದ ಉದ್ಯಾನವನವಾಗಿದ್ದಾರೆ, ಬೇಲಿಯೊಳಗಿನ ಬುಗ್ಗೆಯಾಗಿದೆ ಆ ಸಭೆ, ಮುಚ್ಚಿ ಮುದ್ರಿಸಿದ ಬಾವಿಯಾಗಿದ್ದಾಳೆ. ಹೌದು ಪ್ರಿಯರೇ, ಯೇಸುವಿಗೆ ವಿಶ್ವಾಸವಿಟ್ಟ ಪ್ರತಿಯೊಬ್ಬರು ಯೇಸುವಿನ ಕನ್ನಿಕೆಯಾಗಿದ್ದಾರೆ. ಪೌಲನು ಹೇಳುತ್ತಿದ್ದಾನೆ ಪತ್ರಿಕೆಯಲ್ಲಿ, ನಾನು ನಿಮ್ಮನ್ನು ಕ್ರಿಸ್ತ ಯೇಸು ಎನ್ನುವ ವರನೊಂದಿಗೆ ನಿಶ್ಚಿತಾರ್ಥ ಮಾಡಿದ್ದೇನೆ, ಕನ್ನಿಕೆಯನ್ನು ಎಂಬಂತೆ ಎಂದು ಹೇಳುತ್ತಿದ್ದಾನೆ. ಹೌದು ಪ್ರಿಯರೇ, ಹೀಗೆ ನಾವು ವಾಕ್ಯದೊಳಗೆ ಪ್ರವೇಶಿಸುವುದಾದರೆ, ನಾವು ಯೇಸು ಕ್ರಿಸ್ತನ ರಕ್ತದ ಒಂದು ಆಶ್ರಯದೊಳಗೆ ಸುರಕ್ಷಿತವಾಗಿ ಇರುವವರು ಧನ್ಯರು ಪ್ರಿಯರೇ. ಹೌದು,
ಪ್ರಿಯ ದೇವರ ಮಗುವೆ, ನೀನು ಕ್ರಿಸ್ತನ ಯೇಸುವನ್ನು ಸ್ವಂತ ರಕ್ಷಕನಾಗಿ ದೇವರಾಗಿ ಅಂಗೀಕರಿಸುವುದಕ್ಕೆ ಅಶ್ರದ್ಧೆ ಮಾಡುವುದಾದರೆ ಆ ಶ್ರೇಷ್ಠ ಆ ದೊಡ್ಡ ಅಪಾಯಗಳು ಅದರ ಮೂಲಕ ದಾಟಿ ಹೋಗಬೇಕಾಗಿರುತ್ತದೆ. ಹೌದು, ಮತ್ತು ಅವುಗಳು ನಮ್ಮನ್ನು ನಾಶ ಮಾಡುತ್ತವೆ ಎಂದು ಗ್ರಹಿಸಬೇಕಾಗಿದೆ. ಯೇಸುವಲ್ಲದೆ ಮತ್ತಾರು ರಕ್ಷಣೆ ಇಲ್ಲ ಆಕಾಶದ ಕೆಳಗೆ, ಭೂಮಿಯ ಮೇಲೆ. ಕಾರಣ, ದೇವರಿಲ್ಲದ ಮಾನವರು ಆಕಾಶದ ಕೆಳಗೆ ತೆರೆಯಲ್ಪಟ್ಟ ಸ್ಥಿತಿಯೊಳಗೆ, ಸಂರಕ್ಷಣೆ ಇಲ್ಲದ ಸ್ಥಿತಿಯೊಳಗೆ ಇದ್ದಾರೆ ಪ್ರಿಯರೇ. ಅವರು ನಾಸ್ತಿಕರಾಗಿರ್ಬೋದು, ದೇವರ ಹೆಸರಿನಲ್ಲಿ ಭಕ್ತಿವೇಷ ಆಗಿಕೊಂಡಿರ್ಬೋದಾಗಿರ್ಬೋದು, ದೇವರನ್ನು ವಿಶ್ವಾಸುತ್ತಾ ಹೆಸರಿಗೆ ಮಾತ್ರ ಭಕ್ತಿ ಎನಿಸಿಕೊಂಡವರಾಗಿರ್ಬೋದು, ಶಕ್ತಿ ಇಲ್ಲದವರಾಗಿರ್ಬೋದು. ಹೀಗೆ ಪ್ರೇರೆ ಸಂರಕ್ಷಣೆ ಇಲ್ಲದ ಸ್ಥಿತಿಯಲ್ಲಿದ್ದಾರೆ. ಹಠಾತ್ತಾಗಿ ಅಪಾಯಗಳು, ಮರಣಕರವಾದ ವ್ಯಾಧಿಗಳು ದಾಳಿ ಮಾಡುತ್ತವೆ ಪ್ರೇರೆ. ಮತ್ತು ಭೂಕಂಪಗಳು, ತೂಫಾನುಗಳು, ಪ್ರವಾಹಗಳ ಎದುರು ಆ ಮಾನವನ ಸ್ಥಿತಿ ಎಂತಹದ್ದಾಗಿರುತ್ತದೆ. ನಿಜವಾದ ಯೇಸುವಿನಲ್ಲಿ, ನಿಜವಾದ ದೇವರಲ್ಲಿ, ನಿತ್ಯ ಜೀವವಾದ ಸೃಷ್ಟಿಕರ್ತನ ರಕ್ಷಕನಲ್ಲಿ ನಮ್ಮೆಲ್ಲರನ್ನು ಎಂದಿಗೂ ಕಾದು ಕಾಪಾಡುತ್ತಿರುವ ಆ ಪ್ರಭುವಿನ ಆಶ್ರಯದಲ್ಲಿ ಸುರಕ್ಷಿತವಾಗಿಲ್ಲದಿದ್ದರೆ ಇಂಥ ಪರಿಸ್ಥಿತಿಗಳು ಮಾನವರ ಜೀವಿತದಲ್ಲಿ ಉಂಟಾಗಿ ನಾಶವಾಗುತ್ತಾರೆ ಪ್ರೇರೆ. ಹೌದು, ಹೀಗೆ ದುರಾತ್ಮಗಳ ಪ್ರಭಾವವು, ಮಂತ್ರಶಕ್ತಿಗಳ ಪ್ರಯೋಗವು ಎದುರು ಮಾನವನಿಗೆ ಸಂರಕ್ಷಣೆ ಎಲ್ಲಿ? ಯೇಸುವಿನ ರಕ್ತದೊಳಗೆ, ಯೇಸುವಿನ ನಾಮದೊಳಗೆ, ಯೇಸು ಶಿಲುಬೆಯಲ್ಲಿ ಸುರಿಸಿದ ಆ ರಕ್ತದಲ್ಲಿ, ಪ್ರೀತಿಯಲ್ಲಿ ಅಡಗಿದೆ ಪ್ರೇರೆ. ಹೀಗೆ ಒಂದು ನಿಮಿಷ ಆಲೋಚಿಸಿ ನೋಡಿರಿ ಪ್ರೇರೆ. ನೀವು ಈ ಲೋಕವನ್ನು ಬಿಟ್ಟು ಹೋಗುವ ಆ ಸಮಯ ಆಸನ್ನವಾದಾಗ ನಿನ್ನ ಪ್ರಾಣಾತ್ಮ ಶರೀರಗಳಿಗೆ ಆಶ್ರಯವಿದೆಯಾ? ಈ ಲೋಕದಲ್ಲಿ ಮಕ್ಕಳು ತಂದೆ ತಾಯಿಗಳಿಗೆ ಎಷ್ಟು ಅವಸರ. ಹೌದು ಪ್ರೇರೆ, ಈ ಲೋಕದಲ್ಲಿ ಚಿಕ್ಕ ಮಕ್ಕಳಿಗೆ ತಂದೆ ತಾಯಿಗಳು ಎಷ್ಟು ಅವಸರವಾಗಿದ್ದಾರೆ. ಆ ಪ್ರಕಾರವೇ ಎಲ್ಲ ಅಂತ್ಯದವರೆಗೂ ನಡೆಸುವುದಕ್ಕೆ, ಸಂರಕ್ಷಿಸುವುದಕ್ಕೆ, ಪ್ರತಿಯೊಬ್ಬರಿಗೆ ಪ್ರೀತಿಯುಳ್ಳ ಮಾತನಾಡುವ ಮನುಷ್ಯನ ತನ್ನಂತೆ ಸೃಷ್ಟಿ ಮಾಡಿದ ದೇವರು ಅವಸರವಾಗಿದ್ದಾರೆ ಪ್ರೇರೆ. ದೇವರು ತನ್ನ ಹೋಲಿಕೆಯಲ್ಲಿ, ತನ್ನ ಸ್ವರೂಪದಲ್ಲಿ, ತನ್ನ ಗುಣಗಳ ಅನುಗುಣವಾಗಿ ರೂಪಿಸಿದ್ದಾನೆ ಪ್ರೇರೆ. ಹೌದು, ಯೇಸು ಕ್ರಿಸ್ತನು ಸರಿಯಾದ ವಾಗ್ದಾನವನ್ನು ಮಾಡಿದ್ದಾನೆ ಪ್ರೇರೆ. ಏನಂದರೆ, ಯುಗ ಸಮಾಪ್ತಿಯವರೆಗೆ ಸದಾಕಾಲ ನಿಮ್ಮೊಂದಿಗೆ ಕೂಡ ಇದ್ದೇನೆ. ಮತ್ತು ಸುವಾರ್ತೆ 28ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನೋಡುತ್ತೇವೆ. ಅಷ್ಟೇ ಅಲ್ಲ, ಆತನು ತನ್ನ ಸಭೆಯನ್ನು ಪ್ರಾಣೇಶ್ವರಿ ಎಂದು ಕರೆಯುವುದಲ್ಲದೆ, ನೀನು ಬೇಲಿ ಹಾಕಲ್ಪಟ್ಟ ತೋಟ, ಭದ್ರಪಡಿಸಲ್ಪಟ್ಟ ನೀರಿನ ಬುಗ್ಗೆ ಎಂದು, ಮುದ್ರೆ ಹಾಕಲ್ಪಟ್ಟ ಬಾವಿಗೆ ಸಮ ನೀರಿನ ಬುಗ್ಗೆಗೆ ಎಂದು ತಿಳಿವಳಿಕೆ ಹೇಳುತ್ತಿದ್ದಾನೆ ಪ್ರೇರೆ. ಹೌದು, ಹೀಗೆ ಹೌದು ಪ್ರೇರೆ, ಈ 3 ಅಂಶಗಳು ಧ್ಯಾನಿಸುವುದಕ್ಕೆ ನಿಮ್ಮ ಹೃದಯವನ್ನು ತೆರೆಯುವುದಾದರೆ ಪ್ರಾರ್ಥನೆಪೂರ್ವಕವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಪ್ರೇರೆ. ಯಾವ 3 ವಿಷಯಗಳೆಂದರೆ, ನನ್ನ ಪ್ರಿಯಳೇ, ನನ್ನ ಮೊದಲಿಗಿತ್ತಿಯು. ಹೌದು ಪ್ರೇರೆ, ಯೇಸುವನ್ನು ವಿಶ್ವಾಸಿದ ನಾವು ದೇವರ ಪ್ರಿಯರಾಗಿದ್ದೇವೆ, ಮೊದಲಿಗೀತೆ ಆಗಿದ್ದೇವೆ. ಹೌದು, ಅಗುಳಿ ಹಾಕಿದ ಉದ್ಯಾನವನ, ಯೇಸುವನ್ನು ವಿಶ್ವಾಸಿದ ಮೊದಲಿಗೀತೆಯಾದ ನೀನು ನಾನು ಅಗುಳಿ ಹಾಕಿದ ಉದ್ಯಾನವನ ಪ್ರೇರೆ. ಅಗುಳಿ ಅಂದರೆ ಬಾಗಿಲು, ಕಾವಲು, ಮತ್ತು ಬೇಲಿಯೊಳಗಿನ ಬುಗ್ಗೆ. ಹೌದು ಪ್ರೇರೆ, 2ನೇದು ಬೇಲಿಯೊಳಗಿನ ಬುಗ್ಗೆ, ನೀರಿನ ಬುಗ್ಗೆ, ಮುಚ್ಚಿ ಮುದ್ರಿಸಿದ ಬಾವಿ ಆಗಿದ್ದಾಳೆ. ಹೌದು ಪ್ರೇರೆ, ನೀನು ಅಗುಳಿ ಹಾಕಿದ ಉದ್ಯಾನವನ, ದೇವರ ಪ್ರಿಯನಾದ ನೀನು, ಮೊದಲಿಗೀತೆಯಾದ ನೀನು, ಅಗುಳಿ ಹಾಕಿದ ಉದ್ಯಾನವನ, ಬೇಲಿಯೊಳಗಿನ ಬುಗ್ಗೆ, ಮುಚ್ಚಿ ಮುದ್ರಿಸಿದ ಬಾವಿ. ಹೌದು ಪ್ರೇರೆ, ಈ 3 ಅಂಶಗಳನ್ನು ಧ್ಯಾನಿಸುವುದಕ್ಕೆ ನಿಮ್ಮ ಹೃದಯವನ್ನು ತೆರೆದಿರುವಿರಾ? ಪ್ರಾರ್ಥನಾಪೂರ್ವಕವಾಗಿ ಓದಿರುವಿರಾ ಎಂದು ಪ್ರಶ್ನೆ ಮಾಡಿಕೊಳ್ಳಬೇಕಾದ ಪ್ರೇರೆ. ಹೌದು, ಪವಿತ್ರ ಗ್ರಂಥ ಮೂಲಕ. ಹೀಗೆ ಫಲಭರಿತವಾದ ತೋಟಕ್ಕೆ ಕಾವಲು ಹಾಕಬೇಕಾಗಿದೆ ಪ್ರೇರೆ. ಫಲಭರಿತವಾದ ತೋಟಕ್ಕೆ ಬೇಲಿಯ ಅವಸರವಿದೆ. ಹೌದು ಪ್ರೇರೆ, ಕಾವಲು. ಹೌದು ಪ್ರೇರೆ, ಹೀಗೆ ನಾವು ನೀರಿನ ಒಂದು ಬುಗ್ಗೆ ಎನ್ನುವಂಥದ್ದು ಪ್ರಾಣವನ್ನು, ಮತ್ತು ಹರಿಯುವ ನೀರಿನ ಬುಗ್ಗೆ ಎನ್ನುವಂಥದ್ದು ಆತ್ಮಕ್ಕೆ ಸಾದೃಶ್ಯವಾಗಿದೆ. ನಮ್ಮ ಪ್ರಾಣಾತ್ಮ ಶರೀರವನ್ನು ಸಂರಕ್ಷಿಸುವ ನಿಮಿತ್ತ ತನ್ನ ಪ್ರಾಣಾತ್ಮ ಶರೀರಗಳನ್ನು ಅರ್ಪಿಸಿದ ದೇವಕುಮಾರನಾದ ಯೇಸು ಕ್ರಿಸ್ತನ ತ್ಯಾಗವನ್ನು ಹೇಗೆ ವಿವರಿಸಬೇಕಾಗಿದೆ ಪ್ರೇರೆ? ದೇವಚಿತ್ತ ಅಂತ ವಿವರಿಸಬೇಕಾಗಿದೆ, ಪ್ರೀತಿಯಿಂದ, ಶಕ್ತಿಯಿಂದ, ದೇವರ ಆತ್ಮನಿಂದ. ಹೌದು ಪ್ರೇರೆ, ಹೀಗೆ ನಾವು ಯೇಸು ಕ್ರಿಸ್ತನ ರಕ್ತದಲ್ಲಿ
ಆಶ್ರಯವಿದೆ ಎನ್ನುವ ಅಂಶದಲ್ಲಿ 1ನೇ ಭಾಗ ನೋಡೋದಾದರೆ ಪ್ರೇರೆ ಕಾವಲು ಹಾಕಲ್ಪಟ್ಟ ತೋಟ. ಹೌದು ಪ್ರೇರೆ, ಅಗುಳಿ ಹಾಕಿದ ಉದ್ಯಾನವನ. ಅಗುಳಿ ಹಾಕಿದ ಅಂದರೆ ಆ ಉದ್ಯಾನವನ ತೋಟಕ್ಕೆ ಯಾರು ಆ ಫಲಗಳು ಹಾಳು ಮಾಡಬಾರ್ದಂದರೆ ನಾವು ಬೇಲಿನ ಕಾವಲು ಹೇಗೆ ಹಾಕುತ್ತೇವೋ ಹಾಗೆ ಅಗುಳಿ ಹಾಕಿದ ಉದ್ಯಾನವನ ತೋಟ ಎನ್ನುವ ಅಂಶದ ಕೆಳಗಡೆ ನೋಡುವುದಾದರೆ ತೋಟ ಎನ್ನುವಂಥದ್ದು ಆ ಮಾನವನ ಶರೀರವನ್ನು ಸೂಚಿಸುತ್ತಿದೆ ಪ್ರೇರೆ. ತೋಟ ಎನ್ನುವಂಥದ್ದು ಮಾನವನ ಶರೀರವನ್ನು ಸೂಚಿಸುತ್ತಿದೆ. ಉದ್ಯಾನವನ ಮೊದಲನೇ ಮಾನವನು ಆ ಪಾಪ ಮಾಡಿದ ಕಾರಣದಿಂದಾಗಿ ಏದೆನ್ ತೋಟದಿಂದ ಹೊರಹಾಕಲ್ಪಟ್ಟನು. ಶರೀರದಲ್ಲಿ ಶಾಪಗಳು, ವ್ಯಾಧಿಗಳು, ಮರಣಗಳು ತಡೆಯಲಾರದಷ್ಟು ಬಂದವು ಪ್ರೇರೆ. ಬೆವರು ಸುರಿಸುವಷ್ಟು ಶ್ರಮಿಸಬೇಕಾಗಿ ಆ ಪರಿಸ್ಥಿತಿ ಏರ್ಪಟ್ಟಿತ್ತು. ಹೌದು, ಏದೆನ್ ತೋಟದಿಂದ ಹೊರಗಟ್ಟಲ್ಪಟ್ಟ ಆ ಮಾನವನ ಆ ಶರೀರ ಸಂರಕ್ಷಣೆ ಇಲ್ಲದ ಸ್ಥಿತಿಯೊಳಗೆ ಒಡೆದಾಡುತ್ತಿತ್ತು ಪ್ರೇರೆ. ಹೀಗೆ ಆ ಬೇಲಿಯಂತಿರುವ ಆ ಒಂದು ರಕ್ಷಣೆ, ಆ ಕಾವಲು ಇಲ್ಲದ್ದರಿಂದ ಅವರು ಅಡವಿ ಮೃಗಗಳಿಗೆ ತಿನ್ನಲ್ಪಟ್ಟಂತೆ ಮಾನವನ ಶರೀರವು ಕೂಡ ಸೈತಾನನ ದಾಳಿಯಿಂದಾಗಿ ನಾಶವಾಯಿತು ಪ್ರೇರೆ. ಒಳಗಾಯಿತು ಸೈತಾನನ ದಾಳಿಗೆ ಮನುಷ್ಯನ ಶರೀರ. ಹೌದು ಪ್ರೇರೆ, ಕ್ರೂರವಾದ ವ್ಯಾಧಿಗಳಿಗೆ ಸೋಕಿಕೊಂಡವು ದೇಹ. ಹೌದು, ಕಾಲಕ್ರಮೇಣ ಮಾನವನು ದೈವಿಕ ಸಂರಕ್ಷಣೆಗೋಸ್ಕರ ದೇವರನ್ನು ಅಂಗಲಾರ್ಚಿ ಬೇಡಿಕೊಂಡನು. ಕಣ್ಣೀರಿನೊಂದಿಗೆ ದೇವರ ಹುಡುಕುವುದಕ್ಕೆ ಮೊದಲು ಮಾಡಿದನು. ಹೌದು ಪ್ರೇರೆ, ನಾವು ಪ್ರಭುವಿನ ಮಹಾ ಕನಿಕರವನ್ನು ನೋಡುತ್ತೇವೆ ಪ್ರೇರೆ. ನಮ್ಮ ದೇವರು ಕನಿಕರವುಳ್ಳಾತನು, ಕನಿಕರ, ದಯೆ, ಪೂರ್ಣ ಪ್ರೀತಿ, ದೀರ್ಘ ಶಾಂತಿ ಉಳ್ಳಾತನು ಪ್ರೇರೆ. ಹೌದು, ಹೀಗೆ ಆತನು ಕನಿಕರಪಟ್ಟು ಮಾನವ ಕೋಟಿಯನ್ನು ಒಂದು ಆಶ್ರಯದೊಳಗೆ ಇರಿಸುವುದಕ್ಕೆ ಯೇಸು ಎನ್ನುವ ಆ ಹೆಸರನ್ನು ಈ ಲೋಕದೊಳಗೆ ಜನಿಸುವಂತೆ ಮಾಡಿದನು. ಹೌದು ಪ್ರೇರೆ, ಏದೆನ್ ತೋಟದೊಳಗೆ ಕಳೆದುಕೊಂಡಿರುವ ಆ ಆಶ್ರಯವನ್ನು ಯೇಸು ಶಿಲುಬೆಯಲ್ಲಿ ತನ್ನ ರಕ್ತದ ಮೂಲಕ ಮತ್ತೆ ದಯಪಾಲಿಸುವುದಕ್ಕೆ ಗೆತ್ಸೆಮನೆ ತೋಟದಲ್ಲಿ ರಕ್ತದೊಂದಿಗೆ ಬೆವರಿನೊಂದಿಗೆ ಪ್ರಾರ್ಥಿಸಿದನು. ಹೌದು ಪ್ರೇರೆ, ಹೀಗೆ ನಾವು ಯೇಸುವಿನ ರಕ್ತದೊಳಗೆ ಆಶ್ರಯವಿದೆ ಎಂದು ನಾವು ನೋಡುತ್ತೇವೆ ಪ್ರೇರೆ. ಆಮೇನ್. ಹೌದು ಪ್ರೇರೆ, ಯೇಸು ಕ್ರಿಸ್ತನು ಆ ರಕ್ಷಕನು ತನ್ನ ಶರೀರವನ್ನು ಆ ಹಸನು ಮಾಡಿದಂಥ ಹೊಲದಂತೆ ಮಾರ್ಪಡುವಷ್ಟು ಕೊರಡೆಗಳಿಂದ ಆ ದೇಹವನ್ನು ಒಡೆಯುವುದಕ್ಕೆ ಒಪ್ಪಿಸಿಕೊಟ್ಟನು ಪ್ರೇರೆ. ಶಿಲುಬೆಯ ಆ ಕಂಬದ ಮೇಲೆ ತನ್ನ ಕೊನೆಯ ಹನಿ ರಕ್ತವನ್ನು ಸುರಿಸಿದನು. ನಮ್ಮ ಶರೀರ ಬಲಹೀನತೆಗಳನ್ನು ತನ್ನ ಶರೀರದ ಮೇಲೆ ಹೊತ್ತುಕೊಂಡನು ಪ್ರೇರೆ. ಯೇಸು ಕ್ರಿಸ್ತನು ತನ್ನ ಶರೀರವನ್ನು ಹಸನು ಮಾಡಿದಂಥ ಹೊಲದಂತೆ ಆತನ ದೇಹ ಕೊರಡೆಯ ಏಟುಗಳಿಂದ, ಚಡಿಯೇಟುಗಳಿಂದ ಗಾಯಗೊಂಡಿತು ಪ್ರೇರೆ. ಅದಕ್ಕೆ ಒಪ್ಪಿಸಿಕೊಟ್ಟನು ಪ್ರಭು. ಶಿಲುಬೆಯಲ್ಲಿ ಆ ಕಟ್ಟಿಗೆಯ ಮೇಲೆ ತನ್ನ ರಕ್ತದ ಆ ಕೊನೆಯ ಹನಿ ರಕ್ತವನ್ನು ಕೂಡ ಸುರಿಸಿದನು ಪ್ರೇರೆ. ಹೀಗೆ ನಮ್ಮ ಶರೀರದ ಬಲಹೀನತೆಗಳನ್ನು ತನ್ನ ಶರೀರದ ಮೇಲೆ ಹೊತ್ತುಕೊಂಡನು. ನಮ್ಮೆಲ್ಲರನ್ನು ಸ್ವಸ್ಥಪಡಿಸುವುದಕ್ಕೆ ತನ್ನ ಶರೀರವೆಲ್ಲ ಗಾಯಗಳನ್ನು ಹೊಂದಿದನು ಪ್ರೇರೆ. ಸಹಿಸಿದ ನಮ್ಮನ್ನು ಕಾವಲು ಹಾಕಿ ಸಂರಕ್ಷಿಸುವುದಕ್ಕೆ ತನ್ನ ಕೊನೆಯ ಹನಿ ರಕ್ತದ ಹನಿಯನ್ನು ಕೂಡ ದಾರಿ ಎರೆದನು ಪ್ರೇರೆ. ಯೇಸು ಕ್ರಿಸ್ತ ಪ್ರಭು ರಕ್ಷಕ ದೇವರು ನಮ್ಮನ್ನು ಭಯಪಡಿಸುತ್ತಿರುವ ಆ ಮರಣದ ಒಂದು ಅಧಿಪತಿಯಾದ ಸೈತಾನನ್ನು ತನ್ನ ಮರಣದ ಮೂಲಕ ಜಯಿಸಿದನು ಪ್ರೇರೆ ಶಿಲುಬೆಯಲ್ಲಿ. ಹಾಗೂ ಪುನರುತ್ಥಾನ ಆಗುವ ಮೂಲಕ ಅದರ ಮೇಲೆ ನಮಗೆ ಅಧಿಕಾರವನ್ನು ದಯಪಾಲಿಸಿದನು. ಹಾವುಗಳನ್ನು, ಚೇಳುಗಳನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಶತ್ರುವಿನ ಸಮಸ್ತ ಶಕ್ತಿ ಮೇಲೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ನಿಮಗೆ ಎಷ್ಟು ಮಾತ್ರ ಹಾನಿ ಮಾಡುವುದಿಲ್ಲ. ಹೌದು ಪ್ರೇರೆ, ಈಗ ಇಂಥ ಪ್ರೇಮ ಎಷ್ಟೋ ದೊಡ್ಡದು ಪ್ರೇರೆ. ಒಬ್ಬ ದೇವಸೇವಕನ ಕುರಿತು ನಾವು ನೋಡುತ್ತೇವೆ ಪ್ರೇರೆ. ಒಬ್ಬ ದೇವಸೇವಕನು ಎಂತಹ ಪರಿಚಯ ಇಲ್ಲದಂಥ ಒಂದು ಛತ್ರದೊಳಗೆ ರಾತ್ರಿ ಮಲಗಿಕೊಳ್ಳುವ ಸಮಯ ಬಂದಿತ್ತು ಪ್ರೇರೆ. ಪ್ರಯಾಣದಲ್ಲಿರುವಾಗ ದೇವರ ಸೇವೆ ನಿಮಿತ್ತ ಹೀಗೆ ಆತನು ಮಲಗಿಕೊಂಡಿರುವಾಗ ಅದಕ್ಕೆ ಮೊದಲು ಅಭಿಷೇಕಿಸಲ್ಪಟ್ಟಂಥ ಎಣ್ಣೆಯೊಂದಿಗೆ ತನ್ನ ಹಣೆಯ ಮೇಲೆ ಶಿಲುಬೆ ಗುರುತನ್ನು ಹಾಕಿಕೊಂಡನು. ತಾನು ಮಲಗಿಕೊಂಡಿರುವ ಸ್ಥಳದ ಸುತ್ತಲೂ ಯೇಸು ಕ್ರಿಸ್ತನ ರಕ್ತದೊಂದಿಗೆ ಒಂದು ವಲಯವನ್ನು ಹಾಕಿಕೊಂಡನು ಮಲಗಿಕೊಳ್ಳುವ ಮೊದಲು. ಆದರೂ ಆಗ ಆತನಿಗೆ ನಿದ್ರೆ ಹತ್ತಿದಾಗ ಅರ್ಧರಾತ್ರಿ ಸಮಯದಲ್ಲಿ ಆ ಛತ್ರದ ಸಮೀಪದಲ್ಲಿ ಸ್ಥಾವರ ಮಾಡಿಕೊಂಡಿರುವ ಅಪವಿತ್ರಾತ್ಮಗಳು ಆತನ ಮೇಲೆ ದಾಳಿ ಮಾಡುವುದಕ್ಕೆ ಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ಕಾರಣ ಆತನನ್ನು ಯೇಸು ರಕ್ತ ಕಾಪಾಡುತ್ತಿತ್ತು. ಅದು ಪ್ರೇರೆ.
ಆ ದೆವ್ವಗಳೆಲ್ಲ ಆತನ ಮೇಲೆ ಅಪಾಯ ಮಾಡಲು ಯತ್ನಿಸಿದರೂ ಆತನನ್ನು ಸಮೀಪಿಸಲಾರದೆ ಹೋದವು. ಕಾರಣ, ಮಲಗಿಕೊಂಡಿರುವ ಆ ಸೇವಕನ ಸುತ್ತಲೂ ಅಗ್ನಿಯೊಂದಿಗೆ ತುಂಬಿರುವ ಆ ಪ್ರಾಕಾರಗಳು ಪ್ರಕಾಶಿಸುತ್ತಿದ್ದವು. ಆ ದೆವ್ವಗಳು ಮಾತಾಡಿಕೊಳ್ಳುತ್ತಿದ್ದು ಪ್ರೇರೆ, ದುರಾತ್ಮ ಏನಂದರೆ, ವ್ಯಕ್ತಿ ಕಡುಬಡವಾಗಿದ್ದಾನೆ, ಆದರೂ ಹೊಂದಿಕೊಂಡಿರುವ ಆ ರಾಜನ ಮುದ್ರೆ ಎಂದು ನಿಜವಾದ ದೇವರ ಮುದ್ರೆ ಹೊಂದಿಕೊಂಡಿದ್ದಾನೆ, ಆತನ ರಕ್ತದ ಸಂರಕ್ಷಣೆಯಲ್ಲಿದ್ದಾನೆ ಎಂದು ದೆವ್ವಗಳು ಹೇಳಿಕೊಳ್ಳುತ್ತಾ ಭಯಪಡುತ್ತಾ ಓಡಿ ಹೋದವಂತ ಪ್ರೇರೆ. ಹೌದು, ಹೀಗೆ ಆತನ ಸಾಕ್ಷ್ಯ. ಹೌದು ಪ್ರೇರೆ, ನಮ್ಮ ಆಶ್ರಯ ರಾಜನಿಗೆ ರಾಜನಾದ ಕ್ರಿಸ್ತ ಯೇಸುವಿನ ಆ ರಕ್ತದ ಕೋಟೆಯಾಗಿದೆ ಪ್ರೇರೆ. ನಮ್ಮೆಲ್ಲರ ನಿಜವಾದ ಆಶ್ರಯವು ರಾಜರಿಗೆ ರಾಜನಾದ ಕ್ರಿಸ್ತ ರಕ್ತದ ಕೋಟೆ. ಹೌದು ಪ್ರೇರೆ, ನಮ್ಮ ಸಂರಕ್ಷಣೆ ನಮಗೋಸ್ಕರ ಆ ಒಡೆಯಲ್ಪಟ್ಟ ಬಂಡೆಯಾಗಿದ್ದಾನೆ ಪ್ರೇರೆ ಯೇಸು ಕ್ರಿಸ್ತನು. ಹೌದು, ಹೀಗೆ ಲೋಕದ ಪಾಪಗಳನ್ನು ಹೊತ್ತುಕೊಂಡು ಹೋಗುವ ಅಥವಾ ಪಾಸ್ಕ ಕುರಿಮರಿ ರಕ್ತದ ಮೂಲಕ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುತ್ತೇವೆ ಪ್ರೇರೆ, ಈಜಿಪ್ಟಿನಲ್ಲಿ ದೇವಜನರು ದಾಸತ್ವದಲ್ಲಿದ್ದಾಗ ಅವರನ್ನು ಬಿಡಿಸಲು ದೇವರು ಆ ಪಾಸ್ಕ ಕುರಿಮರಿಯ ರಕ್ತವನ್ನು ಆ ಮನೆಯ ನಿಲುವು ಪಟ್ಟಿಗಳ ಮೇಲೆ ಹಚ್ಚಬೇಕು ಎಂದು ಇಸ್ರಾಯೇಲರಿಗೆ ಸೂಚಿಸಿದನು ದೇವರು. ಮತ್ತು ಹಾಗೆ ಮಾಡಿದಾಗ ಸುರಕ್ಷಿತವಾಗಿ ಆ ದೂತನಿಂದ ಮರಣ ಹೊಂದದೆ ಪ್ರತಿ ಮನೆಯಲ್ಲಿ ಆ ಪ್ರಥಮ ಮಕ್ಕಳು ಸಾಯದಂತೆ ಕಾಪಾಡಲ್ಪಟ್ಟರು ದೇವರ ಜ್ಞಾನದ ಸೂಚನೆ ಮೇರೆಗೆ, ವಾಕ್ಯದ ಮೇರೆಗೆ. ಹೌದು ಪ್ರೇರೆ, ಹೀಗೆ ಪ್ರಿಯವಾದ ದೇವರ ಮಗುವೆ, ಯೇಸು ಕ್ರಿಸ್ತನನ್ನು ವಿಶ್ವಾಸಿಸಿ ಆತನನ್ನು ಆಶ್ರಯ ಮಾಡಿಕೊ ಪ್ರೇರೆ. ಆಶ್ರಯದೊಳಗೆ ಬಾ, ಯೇಸು ಕ್ರಿಸ್ತ ಎಂಬ ರಕ್ಷಕನ ದೇವರ ಸೃಷ್ಟಿಕರ್ತನ ಆಶ್ರಯದೊಳಗೆ ಓಡಿ ಬಾ. ಸಂರಕ್ಷಣೆ ಇಲ್ಲದೆ ಸ್ಥಿತಿಯಲ್ಲಿ ಹೊರಗಡೆ ನಿಂತಿರಬೇಡ ಎಂದು ದೇವರು ಸೂಚಿಸುತ್ತಿದ್ದಾನೆ. ಪ್ರಿಯ ದೇವರ ಮಗನೇ, ಮಗಳೇ, ಪ್ರಿಯ ಯೇಸುವಿನಲ್ಲಿ ಸಹೋದರ ಸಹೋದರಿಯೇ, ಆಗ ಮಾತ್ರ ಯೇಸುವಿನ ಆಶ್ರಯದಲ್ಲಿ, ರಕ್ತದ ಆಶ್ರಯದಲ್ಲಿ ಓಡಿ ಬಂದಾಗ, ಆತನ ರಕ್ತದ ಕೋಟೆಯೊಳಗೆ ಬಂದಾಗ ನಾವು ರಕ್ಷಿಸಲ್ಪಡುತ್ತೇವೆ ಎನ್ನುವ ಸತ್ಯ. ಹೀಗೆ ಯೇಸು ಕ್ರಿಸ್ತನ ರಕ್ತದ ಕೋಟೆಯೊಳಗೆ ಆ ಪ್ರೀತಿ ಎನ್ನುವಂಥ ಹದ್ದಿನೊಳಗೆ ತಕ್ಷಣ ಓಡಿ ಬಾ ಪ್ರಿಯ ದೇವರ ಮಗುವೆ. ಹೌದು, ಅದರೊಳಗೆ ಇರುವಾಗ ಎಂತಹ ಶತ್ರುಗಳು ಶಕ್ತಿ ನಿನ್ನನ್ನು ಹಾನಿ ಮಾಡಲಾರವು. ನಿಮ್ಮ ಕುಟುಂಬ ಎಲ್ಲ ಕಡೆಯವರೆಗೆ ಭದ್ರವಾಗಿ ನಿತ್ಯಾನಂದದೊಂದಿಗೆ ಇರುತ್ತದೆ ದೇವರ ಚಿತ್ತಾನುಸಾರವಾಗಿ. ಹೀಗೆ ನಾವು ಯೇಸು ಕ್ರಿಸ್ತನ ರಕ್ತದೊಳಗೆ ಆಶ್ರಯವಿದೆ ಎನ್ನುವ ಅಂಶದಲ್ಲಿ ಒಂದನೇದಾಗಿ ಕಾವಲು ಬಗ್ಗೆ ನೋಡಿದ ಪ್ರೇರೆ. ಕಾವಲಿರುವ ಬುಗ್ಗೆ. ಹೌದು ಪ್ರೇರೆ, ನನ್ನ ಪ್ರಿಯಳು ಮೊದಲ ಗಿತ್ತಿಯು ಅಗುಳು ಹಾಕಿದ ಉದ್ಯಾನವನ. ಹೌದು ಪ್ರೇರೆ, ಅಗುಳಿ ಹಾಕಿದ ಅಂದರೆ ಕಾವಲು ಹಾಕಿದ, ಸಂರಕ್ಷಣೆ ಹಾಕಿದ ಉದ್ಯಾನವನ ಎನ್ನುವ ಅಂಶವನ್ನು ನೋಡಿದ ಪ್ರೇರೆ. ಎರಡನೇ ಭಾಗ ಭದ್ರ ಮಾಡಲ್ಪಟ್ಟ ಬೇಲಿಯೊಳಗಿನ ಬುಗ್ಗೆ ಪ್ರೇರೆ. ಎರಡನೇದಾಗಿ ಬೇಲಿಯೊಳಗಿನ ಬುಗ್ಗೆ ಅಥವಾ ಭದ್ರ ಮಾಡಿದಂಥ ನೀರಿನ ಬುಗ್ಗೆ. ಹೌದು ಪ್ರೇರೆ, ಬೇಲಿಯೊಳಗಿದ್ದದಂತ ಪ್ರೇರೆ ಬುಗ್ಗೆ. ಹೌದು, ಈ ನೀರಿನ ಬುಗ್ಗೆ ಎನ್ನುವಂಥದ್ದು ಮಾನವನ ಪ್ರಾಣವನ್ನು ಸೂಚಿಸುತ್ತಿದೆ ಪ್ರೇರೆ. ಒಬ್ಬನು ಕ್ರಿಸ್ತನನ್ನು ಅಂಗೀಕರಿಸದೆ ಹಿಂದೆ ಅವನ ಹೃದಯದೊಳಗಿಂದ ಯೇಸುವನ್ನು ಇನ್ನೂ ವಿಶ್ವಾಸದಿರುವಾಗ ಯಾರೇ ಆಗಿರ್ಬೋದು ಮನುಷ್ಯರು, ಅವರ ಹೃದಯದೊಳಗಿಂದ ದುರಾಲೋಚನೆಗಳು, ಜಾರತ್ವ, ಕಳ್ಳತನ, ನರಹತ್ಯೆ, ವ್ಯಭಿಚಾರ, ಲೋಭಗಳು, ಕೆಟ್ಟತನಗಳು, ಕೃತ್ರಿಮ ಅಂದರೆ ಕಾಮವಿಕಾರ, ಅನೇಕ ರೀತಿಯ ಮತ್ಸರ, ದೇವದೂಷಣೆ, ಅಹಂಭಾವ, ಅವಿವೇಕ ಬರುತ್ತಿರುತ್ತವೆ. ಈ ಕೆಟ್ಟವುಗಳೆಲ್ಲ ಮನುಷ್ಯನ ಒಳಗಡೆಯಿಂದ ಹೊರಗಡೆ ಬಂದು ಮನುಷ್ಯನನ್ನು ಅಪವಿತ್ರಪಡಿಸುತ್ತವೆ ಎಂದು ಯೇಸು ಕ್ರಿಸ್ತನು ಹೃದಯದ ಬಗ್ಗೆ ಹೇಳುತ್ತಿದ್ದಾನೆ ಪ್ರೇರೆ. ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 21ರಿಂದ 23ನೇ ವಾಕ್ಯದವರೆಗೆ. ಮಾರ್ಕ್ ಗಾಸ್ಪಲ್ ಚಾಪ್ಟರ್ 7 ವರ್ಸ್ 21 to 23 ವರ್ಡ್. ಹೀಗೆ ಯೇಸು ಕ್ರಿಸ್ತನು ಆ ಕಲ್ಲಾದ ಹೃದಯವನ್ನು ತೆಗೆದು ಮಾಂಸದ ಹೃದಯವನ್ನು ದಯಪಾಲಿಸುತ್ತಿದ್ದಾನೆ ಪ್ರೇರೆ. ಆತನು ಅನುಗ್ರಹಿಸುವ ಆತ್ಮರಕ್ಷಣೆಯನ್ನು ಉಕ್ಕಿ ಹರಿಯುವ ನೀರಿನ ಬುಗ್ಗೆಯೊಂದಿಗೆ ಹೋಲಿಸಿ ಸಮಾರಿಯ ಸ್ತ್ರೀಯೊಂದಿಗೆ ಮಾತನಾಡುತ್ತಿದ್ದಾನೆ. ಹೌದು, ನಾನು ನೀಡುವ ನೀರನ್ನು ಕುಡಿದವರಿಗೆ ಮತ್ತೆಂದಿಗೂ ದಾಹವಾಗುವುದಿಲ್ಲ. ನಾನು ನೀಡುವ ನೀರು ಅವರಲ್ಲಿ ನಿತ್ಯ ಜೀವಕ್ಕಾಗಿ ಉಕ್ಕಿ ಹರಿಯುವ ನೀರಿನ ಬುಗ್ಗೆಯಾಗಿರುವುದು. ಸಮಾರ್ಯ ಸ್ತ್ರೀಯ ಕುರಿತು ನಾವು
4ನೇ ಅಧ್ಯಾಯ ಯೋಹಾನ ಸುವಾರ್ತೆ 14ನೇ ವಾಕ್ಯದಲ್ಲಿ ಓದ್ತೇವೆ ಪ್ರಿಯರೇ. ಹೀಗೆ ಕ್ರಿಸ್ತ ಯೇಸುವಿನ ಆ ರಕ್ತವು ನಮ್ಮ ಪಾಪಗಳಿಂದ ತೊಳೆದು ನಮ್ಮನ್ನು ಪವಿತ್ರಪಡಿಸುತ್ತಿರುವಾಗ ರಕ್ಷಣಾನಂದ ನಮ್ಮ ಹೃದಯವನ್ನು ತುಂಬಿಕೊಳ್ಳುತ್ತಿದೆ ಪ್ರಿಯರೇ. ಉಕ್ಕಿ ಹರಿಯುವ ನೀರಿನ ಬುಗ್ಗಿಯಾಗಿ ಆನಂದವನ್ನು ಉಂಟು ಮಾಡುತ್ತಿದೆ ಯೇಸು ರಕ್ತ. ಅದರಿಂದಾಗಿ ನೂತನ ಗೀತೆಗಳನ್ನು ನಮ್ಮೊಳಗೆ ಹುಟ್ಟಿಸುತ್ತಿದೆ. ದೇವರ ವಾಕ್ಯದ ಒಂದು ಪ್ರತ್ಯಕ್ಷತೆಗಳು. ಹೌದು ಪ್ರಿಯರೇ, ಯೇಸು ರಕ್ತದ ಮುಖಾಂತರ ಆತನ ರಕ್ತದ ಕೋಟೆಯೊಳಗಿರುವಾಗ ನಮಗೆ ಪ್ರತ್ಯಕ್ಷತೆಗಳು ಉಂಟಾಗುತ್ತಿವೆ. ಹೌದು, ನಾವು ಯೋಹಾನನ 1ನೇ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನೋಡುತ್ತೇವೆ. ಜಾನ್ ಲೆಟರ್ ಚಾಪ್ಟರ್ 4 ವರ್ಸ್ 8th ವರ್ಡ್. ಇಲ್ಲಿ ಓದುವುದಾದರೆ, ಆತ್ಮ, ನೀರು, ರಕ್ತ ಎಂಬ 3 ಸಾಕ್ಷಿಗಳುಂಟು. ಈ 3 ಒಂದೇ ಅಭಿಪ್ರಾಯವಾಗಿ ಸಾಕ್ಷಿ ಹೇಳುತ್ತವೆ. ಹೌದು ಪ್ರಿಯರೇ, ಆತ್ಮ, ನೀರು, ರಕ್ತ ಹೀಗೆ ಸಾಕ್ಷಿ ಹೇಳುತ್ತವೆ, ಪ್ರತ್ಯಕ್ಷತೆ ನೀಡುತ್ತವೆ. ಹೌದು ಪ್ರಿಯರೇ, ರಕ್ಷಣೆ ನೀಡುತ್ತವೆ. ಯೇಸು ರಕ್ತದಲ್ಲಿ ನಮಗೆ ಆಶ್ರಯವಿದೆ ಪ್ರಿಯರೇ. ನಮ್ಮ ಆತ್ಮ ಸಂಬಂಧವಾದ ದಾಹ ತೀರಿಸಲ್ಪಡುವುದಕ್ಕೆ ತಾನೇ ನಮ್ಮ ಮೂಲಕ ಜೀವಜಲ ನದಿಯನ್ನು ಇತರರಿಗೆ ಪ್ರವಹಿಸುವಂತೆ ಪ್ರಭು ಮಾಡುತ್ತಿದ್ದಾನೆ ಪ್ರಿಯರೇ. ಹೌದು, ಆತ್ಮ, ನೀರು, ರಕ್ತ ಹೀಗೆ ರಕ್ತ ಪ್ರಥಮ ಪಾತ್ರ ವಹಿಸಿದ ಪ್ರಿಯರೇ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯದಲ್ಲಿ ಕೂಡ ನೋಡುತ್ತೇವೆ. ಸಹೋದರರು ಆ ಕಡು ಕೇಡಿಗನನ್ನು ಜಯಿಸಿದರು. ಯೇಸು ರಕ್ತದ ಕುರಿತು, ದೇವರ ವಾಕ್ಯದ ಕುರಿತು ಸಾಕ್ಷಿ ಹೇಳಿದ್ದರಿಂದ. ಹೌದು ಪ್ರಿಯರೇ, ರಕ್ತ ಪ್ರಾಣದ ಮೇಲಿನ ಭಯವನ್ನು ತೊಲಗಿಸುತ್ತದೆ. ಹೌದು, ಹೀಗೆ ಉಕ್ಕಿ ಹರಿಯುವ ನೀರಿನ ಬುಗ್ಗೆ ಕೆಲವು ಸಾರಿ ಅಡವಿ ಮೃಗಗಳಿಗೆ, ಭೂಲೋಕದಲ್ಲಿ ಭೌತಿಕವಾಗಿ ನೋಡುವುದಾದರೆ ಉಕ್ಕಿ ಹರಿಯುವ ನೀರಿನ ಬುಗ್ಗೆ ಕೆಲವು ಸಾರಿ ಅಡವಿ ಮೃಗಗಳು, ಶತ್ರುಗಳು ಮುಚ್ಚಿ ಬಲವಾದ ಗಾಳಿಯೊಂದಿಗೆ ಬರುವಂಥ ಉಸುಬು ನೀರಿನ ಬುಗ್ಗೆಯನ್ನು ಮುಚ್ಚಿ ಹಾಕಬಹುದು. ಆದ್ದರಿಂದ ಹರಿಯುವ ನೀರಿನ ಬುಗ್ಗೆಯನ್ನು ಭದ್ರಪಡಿಸಬೇಕಾಗಿದೆ ಪ್ರಿಯರೇ. ಹರಿಯುವ ನೀರಿನ ಬುಗ್ಗೆಯನ್ನು ಕೆಲವು ಸಾರಿ ಅಡವಿ ಮೃಗಗಳು ಅಥವಾ ಶತ್ರುಗಳು ಮುಚ್ಚಿ ಹಾಕಬಹುದು. ಬಲವಾದ ಗಾಳಿ ಬಂದು ಉಸುಬು ನೀರಿನ ಬುಗ್ಗೆಯನ್ನು ಮುಚ್ಚಿ ಹಾಕಬಹುದು. ಆದ್ದರಿಂದ ಉಕ್ಕಿ ಹರಿಯುವ ನೀರಿನ ಬುಗ್ಗೆಯನ್ನು ಅಂದರೆ ಅದಕ್ಕೆ ಹೋಗಬೇಕಾದ ಮಾರ್ಗ ಸಿದ್ಧಪಡಿಸಬೇಕಾಗಿದೆ. ಹೌದು, ಹೀಗೆ ವಿಶ್ವಾಸಿಗಳು ನಾನಾ ವಿಧವಾದ ಅನ್ಯ ಬೋಧನೆಗಳೊಂದಿಗೆ ತಿರುಗಿಸಲ್ಪಡಕೂಡದು ಸೈತಾನನ ಮಾರ್ಗದಲ್ಲಿ ಎಂದು ನಾವು ಇಬ್ರಿಯರ ಗ್ರಂಥ 13ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನೋಡುತ್ತೇವೆ. ಅವರು ಸೈತಾನನ ಒಂದು ಮೋಸದಿಂದ ಕಾಪಾಡಲ್ಪಡಬೇಕಾಗಿದೆ. ಯಾರು? ದೇವರಿಗೆ ಪ್ರಿಯರಾದವರು. ಹೌದು ಪ್ರಿಯರೇ, ದೇವರ ವಧು ಯೇಸು ಕ್ರಿಸ್ತನ ವಿಶ್ವಾಸ ಇಟ್ಟಿರುವ ಸಭೆ. ಹೀಗೆ ಯೇಸು ಕ್ರಿಸ್ತನ ರಕ್ತದಲ್ಲಿ ಆಶ್ರಯವಿದೆ ಪ್ರಿಯರೇ. ಹೀಗೆ ನಾವು ಅಬ್ರಾಮನ ಕುರಿತು ನೋಡುವುದಾದರೆ, ಅಬ್ರಾಮನು ತೋಡಿಸಿದಂಥ ಬಾವಿಗಳನ್ನು ಫಿಲಿಸ್ಟಿಯರು ಮುಚ್ಚಿ ಹಾಕಿದರು. ಆದ್ದರಿಂದ ಇಸ್ಸಾಕ್ ಅವುಗಳನ್ನು ಮತ್ತೆ ತೋಡಿಸಿದನು ಪ್ರಿಯರೇ. ಆದಿಕಾಂಡ 26ನೇ ಅಧ್ಯಾಯ 18ನೇ ವಾಕ್ಯ ನೋಡುತ್ತೇವೆ. ಹೀಗೆ ನಮಗೆ ರಕ್ಷಣಾನಂದವೆನ್ನುವ ರಕ್ಷಣಾನಂದವನ್ನು ದಯಪಾಲಿಸುವ ನಿಮಿತ್ತ ಕ್ರಿಸ್ತ ಯೇಸು ತನ್ನ ಆತ್ಮದೊಳಗೆ ವ್ಯಾಕುಲವನ್ನು ಹೊಂದಿದ್ದನು. ಗೆತ್ಸೆಮನೆ ತೋಟದೊಳಗೆ ಮರಣವಾಗುವಷ್ಟು ನನ್ನ ಪ್ರಾಣ ಬಹು ದುಃಖದೊಳಗೆ ಮುಳುಗಿದೆ ಎಂದು ಹೇಳಿದನು ಪ್ರಿಯರೇ. ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 37ರಿಂದ 38ರವರೆಗೆ ಓದುತ್ತೇವೆ. ಯೇಸು ಕ್ರಿಸ್ತನು ಶರೀರದಲ್ಲಿ ಮಾತ್ರವಲ್ಲದೆ ದೇಹದಲ್ಲಿ ಕೂಡ ಶ್ರಮೆಪಟ್ಟ ಪ್ರಿಯರೇ. ಯೇಸು ಕ್ರಿಸ್ತನು ಶರೀರದಲ್ಲಿ ಮಾತ್ರ ಶ್ರಮೆಪಡಲಿಲ್ಲ ಪ್ರಿಯರೇ, ದೇಹದಲ್ಲಿ ಕೂಡ ಶ್ರಮೆಪಟ್ಟ ಎಂದು ನಾವು ಯೆಶಾಯ ಗ್ರಂಥ 53ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಓದುತ್ತೇವೆ. ಆದ್ದರಿಂದ ಈತನನ್ನು, ಯೇಸು ಕ್ರಿಸ್ತನನ್ನು ದೇವರು ಹೇಳುತ್ತಿದ್ದಾನೆ, ದೊಡ್ಡವರೊಂದಿಗೆ ಈತನಿಗೆ ಪಾಲು ಹಂಚಿಕೊಡುವೆನು, ಘನವಂತರೊಂದಿಗೆ ಬೆರೆತು ಆತನು ವಿಭಾಗಿಸಿಕೊಳ್ಳುವನು. ಏನು ಬೆಲೆಯುಳ್ಳ ಕಾರ್ಯಗಳನ್ನು. ಹೌದು ಪ್ರಿಯರೇ, ಹೇಗೆಂದರೆ ಮರಣ ಹೊಂದುವಷ್ಟು ಆತನು ತನ್ನ ಪ್ರಾಣವನ್ನು ದಾರಿ ಎರೆದನು, ಅತಿಕ್ರಮ ಮಾಡುವವರೊಳಗೆ ಎಣಿಸಲ್ಪಟ್ಟನು, ಅನೇಕರ ಪಾಪಗಳನ್ನು ಹೊತ್ತುಕೊಂಡು ತಿರುಗಿ ಬಿದ್ದವರನ್ನು ಕೂಡ ಆತನು ಸಹಿಸಿ ವಿಜ್ಞಾಪನೆ ಮಾಡಿದನು ತಂದೆಗೆ. ಹೌದು ಪ್ರಿಯರೇ, ಹೀಗೆ ಆತನು ನಮ್ಮ ಪ್ರಾಣವನ್ನು ಭದ್ರಪಡಿಸುವುದಕ್ಕೆ ಆತನು ತನ್ನ ಪ್ರಾಣವನ್ನು ಮರಣ ಹೊಂದುವಷ್ಟು ದಾರಿ ಎರೆದಿದ್ದಾನೆ ಪ್ರಿಯರೇ. ಆದ್ದರಿಂದ ಆತನು ಹೆಸರು ಸುರಿಸಲ್ಪಟ್ಟ ಪರಿಮಳ ತೈಲದೊಂದಿಗೆ ಸಮಾನವೆಂದು
ಬರೆಯಲ್ಪಟ್ಟಿದೆ. ಸೊಲೊಮೋನ ಜ್ಞಾನಿ ಬರೆದಿದ್ದಾನೆ ಪ್ರಿಯರೇ. ಜ್ಞಾನ ಪರಮಗೀತೆ 1ನೇ ಅಧ್ಯಾಯ 3ನೇ ವಾಕ್ಯ. ದ ಬುಕ್ ಆಫ್ ಸಾಂಗ್ ಆಫ್ ಸಾಂಗ್ ಚಾಪ್ಟರ್ 1 ವರ್ಸ್ 3rd ವರ್ಡ್. ಮತ್ತು ಹೀಗೆ ವಿಮೋಚಿಸಲ್ಪಟ್ಟ ಆ ಪ್ರಾಣವೇ, ನಿನ್ನ ಪ್ರಾಣ ಪ್ರಿಯನು ನಿನ್ನ ಆತ್ಮರಕ್ಷಣೆಗೋಸ್ಕರ ತನ್ನ ಶರೀರದಲ್ಲಿ ಮಾತ್ರವೇ ಅಲ್ಲ, ತನ್ನ ಪ್ರಾಣದಲ್ಲಿಯೂ ಲೆಕ್ಕಿಸಲಾರದಷ್ಟು ಶ್ರಮಗಳನ್ನು ಸಂತೋಷವಾಗಿ ಸಹಿಸಿಕೊಂಡಿದ್ದಾನೆ. ಅವೆಲ್ಲವೂ ನಿನ್ನನ್ನು ಭದ್ರಪಡಿಸುವುದಕ್ಕೆ ತಾನೆ. ಹೌದು, ನಿನ್ನ ಪ್ರಾಣವನ್ನು ನರಕದಿಂದ ವಿಮೋಚಿಸುವುದಕ್ಕೆ ತಾನೆ. ಹೌದು ಪ್ರಿಯ ದೇವರ ಮಗುವೆ, ಹೀಗೆ ಆತ್ಮಾನಂದವನ್ನು ದಯಪಾಲಿಸುವುದಕ್ಕಾಗಿ ತಾನೆ. ಈ ಶ್ರೇಷ್ಠ ಪ್ರೀತಿಯನ್ನು ಕುರಿತು ಆಲೋಚಿಸಿ ಧ್ಯಾನಿಸು. ಹೌದು ಪ್ರಿಯರೇ, ಹೀಗೆ ಯೇಸು ಕ್ರಿಸ್ತನ ರಕ್ತದೊಳಗೆ ಆಶ್ರಯವಿದೆ ಎಂದು ನಾವು ಒಂದನೇದಾಗಿ ಜ್ಞಾನಿ ಹೇಳಿರುವುದನ್ನು ನೋಡಿದ ಪ್ರಿಯರೇ. ಬೇಲಿಯೊಳಗೆ ಇನ್ನು ಬುಗ್ಗೆ. ಹೌದು, ನನ್ನ ಪ್ರಿಯಳು ನನ್ನ ಮೊದಲಗಿತ್ತಿಯು ಅಗುಳಿ ಹಾಕಿದ ಉದ್ಯಾನವನ, ಬೇಲಿಯೊಳಗಿನ ಬುಗ್ಗೆ, ಮುಚ್ಚಿ ಮುದ್ರಿಸಿದ ಬಾವಿ. ನಾವು ಒಂದನೇದು ಅಗುಳಿ ಹಾಕಿದ ಉದ್ಯಾನವನ ನೋಡಿದ ಪ್ರಿಯರೇ, ಕಾವಲು ಹಾಕಬೇಕೆಂದು ವಿಶ್ವಾಸ, ಪರಿಶುದ್ಧಾತ್ಮ ಎಂಬ ಕಾವಲು. ಹೀಗೆ ಎರಡನೇದು ಬೇಲಿಯೊಳಗಿನ ಬುಗ್ಗೆ ನೋಡಿದೆವು. ಯೇಸು ನಾನು ಕೊಡುವ ನೀರನ್ನು ಕುಡಿದರೆ ಮತ್ತೆ ದಾಹವಾಗದು. ಮತ್ತು ಮುಚ್ಚಿ ಮುದ್ರಿಸಿದ ಬಾವಿ. ಹೌದು ಪ್ರಿಯರೇ, ಮೂರನೇದಾಗಿ ನಾವು ಯೇಸು ಕ್ರಿಸ್ತನ ರಕ್ತದೊಳಗೆ ಆಶ್ರಯವಿದೆ ಎನ್ನುವ ಅಂಶದಲ್ಲಿ ಮುಚ್ಚಿ ಮುದ್ರಿಸಲ್ಪಟ್ಟ ಬಾವಿ. ಯಾರು ಪ್ರಿಯರೇ? ದೇವರ ಪ್ರಿಯಳು, ಕನ್ಯೆ, ಯೇಸುವಿನ ಸಭೆ. ಹೌದು ಪ್ರಿಯರೇ, ಆ ಸಭೆಯ ಮಕ್ಕಳು ಮುಚ್ಚಿ ಮುದ್ರಿಸಿದ ಬಾವಿ ಪ್ರಿಯರೇ. ಈ ಮೂರನೇ ಭಾಗದಲ್ಲಿ ನೋಡೋದಾದರೆ ಬಾವಿ ಎನ್ನುವಂಥದ್ದು ಮಾನವನ ಆತ್ಮವನ್ನು ಸೂಚಿಸುತ್ತಿದೆ ಪ್ರಿಯರೇ. ಜ್ಞಾನಿಯಾದ ಸೊಲೊಮೋನನು ನರರ ಆತ್ಮ ಪರಲೋಕಕ್ಕೆ ಏರಿ ಹೋಗುವುದು, ಮೃಗಗಳ ಪ್ರಾಣವು ಭೂಮಿಗೆ ಅಧೋಭಾಗಕ್ಕೆ ಇಳಿದು ಹೋಗುವುದು, ಪಾತಾಳಕ್ಕೆ ಇಳಿದು ಹೋಗುವುದು ಯಾರಿಗೆ ಗೊತ್ತು ಎಂದು ಬರೆಯುತ್ತಿದ್ದಾನೆ ಪ್ರಿಯರೇ. ಪ್ರಸಂಗಿ ಗ್ರಂಥ 3ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ನೋಡುತ್ತೇವೆ. ಎಕ್ಲೇಸಿಯಸ್ ಚಾಪ್ಟರ್ 3 ವರ್ಸ್ 21 ವರ್ಡ್. ಇಲ್ಲಿ ಪ್ರಿಯ ದೇವರ ಮಗುವೆ, ನಿನ್ನ ಆತ್ಮಕ್ಕೆ ಆಶ್ರಯವು ಬೇಕಾಗಿದೆ ಎಂದು ನೀನು ಗ್ರಹಿಸಬೇಕಾಗಿದೆ. ಮರಣ ನಂತರ ನಿನ್ನ ಆತ್ಮದ ಒಂದು ಸ್ಥಿತಿ ಏನಾಗುವುದೆಂದು ಆಲೋಚಿಸಿ ನೋಡಬೇಕಾಗಿದೆ ಪ್ರೇರೆ. ಮರಣದ ನಂತರ ಒಂದು ಜೀವಿತವಿದೆ ಪ್ರೇರೆ, ಅದರ ಬಗ್ಗೆ ನಾವು ಎಚ್ಚರಿಕೆಯಿಂದಿರಬೇಕೆಂದು ಯೇಸು ಕ್ರಿಸ್ತ ತಿಳಿಸಲು ಬಂದಿದ್ದಾನೆ ಪ್ರೇರೆ. ಈಗಿನ ಜೀವಿತ ತಾತ್ಕಾಲಿಕ, ಮರಣ ನಂತರ ಜೀವಿತ ಶಾಶ್ವತವಾದ ಪ್ರೇರೆ, ಆತ್ಮದ ಜೀವಿತ ಪ್ರಾರಂಭವಾಗುತ್ತದೆ. ಹೀಗೆ ನಾವು ಪಾಪದಲ್ಲಿ ಜೀವಿಸುತ್ತಿರುವ ಮನುಷ್ಯರಿಗೆ ಭದ್ರತೆ ಇಲ್ಲ. ಮಾನವನ ಆತ್ಮಕ್ಕೆ ಆ ಪಾತಾಳದಿಂದ ಬರುವಂಥ ಅಪವಾದಿ ಅಂದರೆ ಸೈತಾನನ ಶಕ್ತಿ ಹಿಡಿದುಕೊಂಡು ಹೋಗುತ್ತವೆ ಪ್ರೇರೆ. ಪಾಪದಲ್ಲಿ ಜೀವಿಸುತ್ತಿರುವವರಿಗೆ ಭದ್ರತೆ ಇಲ್ಲ. ಆ ಪಾಪದಲ್ಲಿ ಜೀವಿಸುತ್ತಿರುವವರು ಮಾನವರ ಆತ್ಮ ಪಾತಾಳದಿಂದ ಬರುವ ಸೈತಾನನು ಹಿಡಿದುಕೊಂಡು ಹೋಗುತ್ತಿದ್ದಾನೆ ಅವರಿಗೆ ಲೋಕದ ಆಯುಷ್ಯ ಮುಗಿದ ನಂತರ. ಹೌದು ಪ್ರೇರೆ, ಎಷ್ಟು ಬೇಡಿಕೊಂಡರೂ ಕೂಡ ಪ್ರಯೋಜನ ಇಲ್ಲ. ಆ ಸಮಯ ನರಕ ಎನ್ನುವಂಥದ್ದು ಅಗ್ನಿಗೋಳ ಆಗಿದೆ ಪ್ರೇರೆ, ಅಗ್ನಿಗುಂಡ, ಅಗ್ನಿಯ ಒಂದು ಸಮುದ್ರ. ಹೀಗೆ ಅದಕ್ಕೆ ಅಂತ್ಯವಿಲ್ಲ. ಪಾಪದಲ್ಲಿ ಜೀವಿಸುವವರ ಅಂತ್ಯವು ಅದುವೇ ಆಗಿದೆ ಪ್ರೇರೆ, ಅಗ್ನಿಗುಂಡವೇ ಅವರ ಅಂತ್ಯ. ಯೇಸುವಿನ ರಕ್ತದಲ್ಲಿ ಆಶ್ರಯವಿದೆ ಎಂದು ತಿಳಿದುಕೊಳ್ಳದಿದ್ದರೆ ಅವರ ಅಂತ್ಯ ಪಾತಾಳದ ಕಡಿಯುವ ಸಾಯುವುದಿಲ್ಲ, ಸುಡುವ ಬೆಂಕಿ ಆರುವುದಿಲ್ಲ, ಆ ಸ್ಥಳಕ್ಕೆ ಹೋಗುತ್ತಾರೆ ಪ್ರೇರೆ. ಹೀಗೆ ಯೇಸುವನ್ನು ಅಂಗೀಕರಿಸಿದವರು ಮರಣ ಎಷ್ಟು ಭಯಂಕರವಾದದ್ದು. ಯೇಸುವನ್ನು ಸತ್ಯದೇವರ ನೀತಿ ಜೀವವಾಗಿ ನನಗೋಸ್ಕರ ಜನಿಸಿದನು, ನನಗೋಸ್ಕರ ಬೆಳೆದನು, ನನಗೋಸ್ಕರ ಈ ಲೋಕದಲ್ಲಿ ಹುಟ್ಟಿದ, ನನಗೋಸ್ಕರ ಬೋಧಿಸಿದ, ನನಗೋಸ್ಕರ ಮಹಾಕಾರ್ಯಗಳನ್ನು ಮಾಡಿದ, ನನಗೋಸ್ಕರ ಶ್ರಮೆ, ಗಾಯ ಹೊಂದಿದ, ಮರಣ ಹೊಂದಿದ, ಸಮಾಧಿಯಾದ, ಪುನರುತ್ಥಾನ, ಜೀವಕ್ಕೆ ಎದ್ದ 3ನೇ ದಿನ ಮತ್ತು 40ನೇ ದಿನ ಸ್ವರ್ಗಕ್ಕೆ ಏರಿ ಹೋದ, ತಂದೆಯ ಬಳಿಯಲ್ಲಿ ದೇವರ ಮೊದಲನೇ ಮಹಿಮೆಯೊಂದಿಗೆ ದೇವರೊಂದಿಗೆ ಸೇರಿಕೊಂಡ, ದೇವರ ಸ್ವರ ಮತ್ತೆ ಬರಲಿದ್ದಾನೆ ಎಂದು ವಿಶ್ವಾಸದ ಹೊರತು ನಾವು ಭಯಂಕರವಾದ ಅಗ್ನಿ ನರಕದಿಂದ ತಪ್ಪಿಸಿಕೊಳ್ಳಾರೆ ಪ್ರೇರೆ. ಯೇಸುವನ್ನು ಅಂಗೀಕರಿಸಿದವರ ಮರಣ ಎಷ್ಟು ಭಯಂಕರವಾಗಿರುತ್ತದೆ. ದೇವರು ಇಲ್ಲ ಎಂದು ವಾದಿಸುವವರ ಹೇತುವಾದಿಗಳು ಕಡೆಯ ಗಳಿಗೆಯನ್ನು ಪರಿಶೀಲಿಸಿ ನೋಡಿರಿ ಪ್ರೇರೆ. ಅವರ ಆತ್ಮಗಳು ಅವರನ್ನು ಬಿಟ್ಟು ಹೋಗುತ್ತಿರುವಾಗ ಅವರು ಪ್ರಲಾಪಿಸುತ್ತಾರೆ, ನಾನು ಹುಟ್ಟದಿದ್ದರೆ ಚೆನ್ನಾಗಿತ್ತು ಎಂದು ನೆನೆಸುತ್ತಾರೆ. ಹೌದು ಪ್ರೇರೆ, ಇವಾಗ ವಾಸ್ತವವಾಗಿ ನಾವು ನೋಡುತ್ತೇವೆ ಇಂಥ ಸಂಗತಿಗಳನ್ನು ಅವರ ಜೀವಿತಗಳಲ್ಲಿ. ಹೀಗೆ ನಾವು ದೇವರ ಪ್ರಿಯರಾಗಿದ್ದೇವೆ ಪ್ರೇರೆ, ದೇವರ ಮೊದಲಗತಿಯಾಗಿದ್ದೇವೆ, ಅಗುಳಿ ಹಾಕಿದ ಉದ್ಯಾನವನ್ನು ಬೇಲಿಯೊಳಗಿನ ಬುಗ್ಗೆ ಮುಚ್ಚಿ ಮುದ್ರಿಸಿದ ಬಾವಿಯಾಗಿದ್ದೇವೆ ಅಂತ ಕೃಪೆ ಪ್ರಭು ನಮ್ಮೆಲ್ಲರಿಗೆ ನೀಡಲಿ. ಆಮೇನ್.